మన్నూరు పుట్టిన దినగలు ఇచ్చేలా లేవుల్లో ಬರ್ಪಿನಿ ತಾತಿ ಬಂದು ಮಲ್ಪೆರೆ ಇಜ್ಜಿ ನಾನಂದಲ್ಲ ಒಂದೈತೆ ಬಂದು ಮಲ್ಪುನ ಅಗಲ ಜಾಗನ ಅನ್ನ ಬಂದು ಮಲ್ಪುಲಿ 10 ಜನ ಪೋಪಿನ ಜಾಗನ ಬಂದು ಮಲ್ಪೆರ ಪುನ ಇಜ್ಜಿ ನಮ್ಮ ಪೂರ ಆ ಪ್ಲಾಟ್ದಾಗೆಲ್ಲ ಅಂಚಿ ಇಂಚಿ ಪಾಪ ಒಂಜಿರ ಅಡುಗಿನ ಜೋಕುಲು ಏನು ಮಿತ್ತು ಬೋರೆ ಹಾಪುನ KMC ಅವರು ನಮಗೆ ಅಲ್ಲಿ ತಿರುಗಾಡಲಿಕ್ಕೆ ದಾರಿ ಬಿಡದೆ ಗೇಟನ್ನು ಹಾಕಿ ಮುಚ್ಚಿರುತ್ತಾರೆ. ನಾವು ಇದರ ಸಲುವಾಗಿ ನಾನೊಬ್ಬ ಸಾಮಾನ್ಯ ಒಬ್ಬ ಅಂತ ಗೊತ್ತಿಲ್ಲದವ. ನನಗೆ ಗಾಡಿ ಗೊತ್ತಿಲ್ಲ, ವೆಹಿಕಲ್ ಗೊತ್ತಿಲ್ಲ, ಸೈಕಲ್ ಗೊತ್ತಿಲ್ಲ. ಕಾಲ್ನಡಿಗೆಯಲ್ಲೇ ಹೋಗಬೇಕು, ಕಾಲ್ನಡಿಗೆಯಲ್ಲೇ ಬರಬೇಕು. ಯಾಕೆಂದರೆ ಅದು ನನ್ನ ತಪ್ಪು, ನಾನು ಕಲೀಲಿಲ್ಲ, ಅದು ಸರಿ. ಇಲ್ಲಿ ನನಗೆ ಬಾಡಿಗೆ ಮನೆಯಲ್ಲಿದ್ದರೆ ಇಲ್ಲಿ ಬಂದು ಮನೆ ಮಾಡಿದೆ. ಮನೆ ಮಾಡಿದ ನಂತರ ನನ್ನ ಸಣ್ಣ ಮಕ್ಕಳು, ಒಬ್ಬನಿಗೆ 8ನೇ ಕ್ಲಾಸ್, ಒಬ್ಬಳು 7ನೇ ಕ್ಲಾಸ್. ದಿನ ಅಲ್ಲಿಂದ ಮಣಿಪಾಲಕ್ಕೆ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗುವಾಗ ಇಲ್ಲಿ ರಿಕ್ಷಾದವರ ಹತ್ರ ಎಲ್ಲ ಬುಕ್ಕಿಂಗ್ ಆಗಿದೆ, ಬಂದಾಗಿದೆ. ಅಲ್ಲಿಗೆ ಶಾಲೆಗೆ ಹೋಗಲೇಬೇಕು ಮಕ್ಕಳಿಗೆ, ಅನಿವಾರ್ಯ. ನನ್ನ ಹೆಂಡತಿ ಕೂಡ ಸ್ವಲ್ಪ ಕಾಲಲ್ಲಿ ಪೋಲಿಯೋ ಇರೋದ್ರಿಂದ ದಿನ ಅಲ್ಲಿಂದ ಅಲ್ಲಿ ತನಕ ನಾನು ನಡ್ಕೊಂಡು ಹೋಗ್ತಿದ್ದೇನೆ. ಆ ರೋಡ್ ನನಗೆ ಸ್ವಲ್ಪ ಸೂಕ್ತ, ನಡ್ಕೊಂಡ್ರೂ ಪರವಾಗಿಲ್ಲ, ನಾನು ಹೋಗ್ತಿದ್ದೇನೆ. ಇನ್ನು ಆ ರೋಡಲ್ಲಿ ನನ್ನ ಹೆಂಡತಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮಕ್ಕಳಿಗೆ ಕರ್ಕೊಂಡು ಶಾಲೆಗೆ ಹೋಗುವಾಗೆ ಬಬ್ಬುಸ್ವಾಮಿ ಲೇಔಟಿಗೆ ಹೋಗುವ ಮಣಿಪಾಲ್ ಖಾಸಗಿಯವರು ಅಂತ ಹೇಳ್ತಿರುವ ಕ್ಲೀನಿಂಗ್ ಪಂಪ್ ಹೌಸ್ಗೆ ಇರುವ ರೋಡು ಇದು ನನಗೆ ನನ್ನ ತುಂಬ ಕಷ್ಟದ ಪರಿಸ್ಥಿತಿಯನ್ನು ನಾನೀಗ ಹೇಳ್ತಿರುವ ಪರಿಸ್ಥಿತಿ. ನನ್ನ ಎಲ್ಲ ವೀಕ್ನೆಸ್ ಅನ್ನು ನಾನು ಹೇಳಿದ್ದೇನೆ ಇದರಲ್ಲಿ. ನಮಗೆ ರೋಡ್ ಹತ್ರ ಇರೋದ್ರಿಂದ ಈಗ ಮಿಡ್ಲಲ್ಲಿ ನಮಗೆ ಹುಷಾರಿಲ್ಲ ಅಂತ ತಿಳ್ಕೊಳ್ಳೋ, ನಾವು ಮಗುವನ್ನು ಇಟ್ಕೊಂಡು ಮನೇಲಿ ಇರೋದು. ನಮ್ಗೆ ಒಂದು ವೆಹಿಕಲ್ ಇದ್ರೆ ಅವರು ಹಸ್ಬೆಂಡ್ ತಗೊಂಡು ಹೋಗ್ತಾರೆ. ಈಗ ನಾವು ಡೇ ಟೈಮಲ್ಲಿ ನಾವು ಮಕ್ಕಳನ್ನ ಇಟ್ಕೊಂಡು ಕೂತ್ಕೊಳ್ಳೋರು, ಮಿಡ್ಲಲ್ಲಿ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನಾವು ವೆಹಿಕಲ್ ಇಲ್ಲ, ನಡ್ಕೊಂಡು ಹೋಗಬೇಕು. ಈ ಹುಷಾರಿಲ್ಲದ ಮಕ್ಕಳನ್ನ ನಾವು ಇಲ್ಲಿಂದ 2-3 ಕಿಲೋಮೀಟರ್ ಆಚೆಯಿಂದ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಾವೇ ಸುಸ್ತಾಗಿ ಬೀಳ್ತೇವೆ. ಸುಸ್ತಾಗಿ ಬೀಳ್ತೇವೆ. ನಮಗೆ ನಡ್ಕೊಂಡು ಹೋಗೋದು ಒಂದು ಕಷ್ಟ ಆದರೆ ಹೋಗ್ಬೋದು ಹೇಗೂ. ಈಗ ಮಕ್ಕಳನ್ನ ಹಿಡ್ಕೊಂಡು ಹುಷಾರಿಲ್ಲದ ಟೈಮಲ್ಲಿ ನಾರ್ಮಲ್ ಅಲ್ಲ, ನಾವು ಸಹ ಹೆಲ್ತ್ ಇಶ್ಯೂ ಇರ್ತದೆ ನಮ್ಮದು ಸಹ. ಅಲ್ಲಿವರೆಗೆ ನಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತದೆ. ಜೋಕುಲು ಉಳ್ಳೇರ ಅಗಲ್ ಮಣಿಪಾಲ ಬಕ ಎಂಜಮ್ಗೆ ಕಾಲೇಜಿಗೆ ಹೋಗುದಿಲ್ಲ ಜೋಕುಲು ಆಗ ಡೈಲಿ ಮತ್ತೆ ಅಂಡ ಪಬ್ಬೆ ಮಾಡೋದಿಲ್ಲ ಏನಮ್ಮ ಎಂಕೆಲ್ಲ ನೀಡೆಲ್ಲ ತೊಂಬೈದಾರು ಯಾನ್ ಇದ ಮುಟ್ಟಲ್ಲ ಎಂಗಲ್ ಬಾಡಿಗೆ ಇಲ್ಲಡೆ ಇತ್ತೀನಿ ಬಾಲೆ ನಂಗೆಲ್ಲ ಕಿನ್ನಿ ಪಾತೋದಿಲ್ಲ ಇದ ಮುಟ್ಟಲ್ಲ ಎಂಕಲ್ ಸ್ವಂತ ಎಂಕಲ್ ಒಂಜಿ ಸೂರು ಸಿಕ್ಕಣಿನ ಬಾರಿ ಖುಷಿಟ್ ಬಂದಾಗ ಮಗಲ್ ಇಂಚ ರೋಡ್ ಪೂರ ಸರ್ಕಾರಿ ಜಾಗ ಪೂರ ಒತ್ತುವರಿ ಪೂರ ಮಲ್ತದ್ದು ಎಂಕೆಲೇನು ಒಂದು ಮಲ್ತೊಂದು ಪೂರ ಮಸ್ತ್ ಬಂಗ ಒಂದು ಜೋಕುಲು ಎಂಕಲ್ ಕಾಲೇಜಿಗೆ ಪೋಪುಜ ಕಾರ್ ಬೇನೆ ಅಪ್ಪುಡು ಉಂದಾಪುಡು ಎಂಕಲ್ ಐಕಾದ ಮನವಿ ಪತ್ರ ಜಿಲ್ಲಾಧಿಕಾರಿ ಕೊರ್ತ ಜಿಲ್ಲಾಧಿಕಾರಿ ಒಂದು ವೇಳೆ ನೆಕ್ ಸ್ಪಂದಿಸಜ್ಜರಡ ಎಂಕಲ್ ಸತ್ಯಾಗ್ರಹ ಮಲ್ಪರೆ ಪೂರ ಒಟ್ಟಾದದು ಹೋರಾಟ ಮಲ್ತೊಂದುಲ್ಲ ಎಂಕಲ್ ಧರಣಿಯೇ ಕೊಲ್ವ ನೆಟೆ ನಾನು ಇಟ್ಟನು ಬಂದ ಮಲ್ತ ಎಂಕಲೆ ನಡಪೆರೆ ಬುಡ್ಜೇರ್ಗ ಆ ಇಲ್ಲಿ ಎಂಕಲೆ ಬುಡ್ಜಿ ಇಲ್ಲಿ ಬಿಡ್ದು ಪಾಪ ಎಂಕಲ್ ಆ ಕಟ್ಟದಿನ ಕಾಸು ವಾಪಸ್ ಕೊರಡೆ ಎಂಕಲೆ ಇಲ್ಲಿ ಬಿಡ್ದು ಪಾಪ ನಡಪೆರೆಗೆ ಕೊರಿ ಎರಡ ಮಾತ್ರ ಎಂಕಲೆ KMC ಅವರದ್ದು ಅದು ಆ ದಾರಿ ಬಿಟ್ಟುಕೊಟ್ರೆ ಒಳ್ಳೆದಿತ್ತು ನಮಗೆ ಓಡಾಡಲಿಕ್ಕೆ. ಡ್ರೈನೇಜ್ ಹೋಗುವ ರಸ್ತೆಯನ್ನು ಬಿಟ್ಟುಕೊಡ್ತಾ ಇಲ್ಲ, ನಡ್ಕೊಂಡು ಹೋಗ್ಲಿಕ್ಕೂ ಇಲ್ಲ. ನನ್ನ ಮಗನಿಗೆ ಗಾಡಿ ಸಮೇತ ಇಲ್ಲ. ನಾವು ಯಾವ ರೀತಿ ಜೀವನ ಮಾಡೋದು, ಹೇಗೆ ಬದುಕುದೇಳಿ ದಿಕ್ಕು ತೋರುದಿಲ್ಲ, ತುಂಬ ಕಷ್ಟ ಆಗ್ತಾ ಉಂಟು. ರೋಡ್ ಸರಿ ಪಂಪ್ ಹೌಸ್ ಉಂಟಲ್ಲ, ನಮ್ಗೆ ಆ ರೋಡ್ ಬಿಟ್ಟು ಕೊಡ್ಬೇಕು. ಯಾಕಂದ್ರೆ ನಾವು ಹೆಣ್ಮಕ್ಳು ಇರೋದ್ರಿಂದ ಆ ಕಡೆಯಿಂದ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಈಚೆನೆ ಬಿಟ್ಟು ಕೊಡ್ಬೇಕು. ನಮಗೆ ಈ ಕಡೆ ರೋಡೇ ಬಿಟ್ಟು ಕೊಡ್ಬೇಕು. ಅವ್ರಿಗೆ ಬಂದ್ ಮಾಡಿದ್ರೆ ನಾವು ಎಲ್ಲಿಂದ ಹೋಗ್ಬೋದು? ರಿಕ್ಷಾ ಇಲ್ಲ, ಬಸ್ ಇಲ್ಲ, ಏನೂ ಇಲ್ಲ, ನಮ್ಮ ಹತ್ರ ಗಾಡಿನೂ ಇಲ್ಲ, ನಡ್ಕೊಂಡು ಹೋಗ್ಬೇಕು. ಗೊತ್ತು, ನಾವು ನಡಿಲಿಕ್ಕೆ ಹೋಗ್ಲಿಕ್ಕೆ ಸಹ ಬಿಡ್ತಾ ಇಲ್ಲ ನಮಗೆ ರಸ್ತೆ ಅಲ್ಲಿಂದ. ಮತ್ತೆ ಶಾಲೆ ಮಕ್ಕಳಿಗೆ ಸಹ ಅಲ್ಲಿ ಸಣ್ಣ ಮಕ್ಕಳಿದ್ದಾರೆ, ಶಾಲೆಗೆ ಹೋಗ್ಲಿಕ್ಕೆ ಅದೇ ನಮಗೆ ಅದು ವ್ಯವಸ್ಥೆ ಅನ್ನೋಂಥ ರಸ್ತೆ. ಮತ್ತೆ ಅದನ್ನ ರಸ್ತೆ ಅವ್ರು ಬಂದ್ ಮಾಡ್ತಿದ್ದಾರೆ. ಮತ್ತೆ ಎಲ್ಲ ಮಕ್ಕಳು ವಾಚ್ಮೆನ್ ಸಹ ತಡೆಗಟ್ತಾ ಇದ್ದಾರೆ, ಅದಕ್ಕೆ ಹೋಗೋದು ಅದು ನಾವು ಬಿಡುದಿಲ್ಲ ಅಂತೆಲ್ಲ ನಮಗೆ ಇದು ಅಡ್ಡ ಹಾಕ್ತಿದ್ದಾರೆ. ನಮಗೆ ಅಲ್ಲೇ ಹೋಗ್ಲಿಕ್ಕೆ ಅದು ಪರ್ಮಿಷನ್ ಬೇಕು, ಅದು ರಸ್ತೆ ನಮಗೆ ಬಿಟ್ಟು ಕೊಡ್ಬೇಕಂತ ಹೇಳ್ತಾ ಇದೀವಿ ಅಷ್ಟೇ. ಇತ್ತಿತ್ತಲಾಗಿ ಲೆಟರ್ ತನ್ನಿ ಅಂತಿದ್ದಾರೆ. ಲೆಟರ್ ಎಲ್ಲಿ ಹೋಗೋದು? ಅವರು ಸೆಕ್ಯೂರಿಟಿಗಳು ಅವರೆಲ್ಲ ಅವರು ಸೂಪರ್ವೈಸರ್ ಎಲ್ಲ ಅವರು ಸೂಪರ್ವೈಸರ್ ಎಲ್ಲ ಹೇಳಿಕೊಟ್ಟಿದ್ದಾರೆ. ಮಾಯಿಂದ ಲೆಟರ್ ತನ್ನಿ, ಮುನ್ಸಿಪಾಲಿಟಿಯಿಂದ ಲೆಟರ್ ತನ್ನಿ, ನಾವು ಎಲ್ಲಿಂದ ತರೋದು ಹೋಗಿ? ಒಬ್ಬರ ಇಬ್ಬರ ಸರ್ಕಾರ ಜಾಗದಲ್ಲಿ ನೀವು ಹೋಗ್ಲಿಕ್ಕೆ ಪರ್ಮಿಷನ್ KMC ಇಂದ ತಗೋಬೇಕಂತ ಹೇಳ್ತಾ ಇದ್ದಾರೆ. ದಿನಾಲು ರಾತ್ರಿ 10 ಗಂಟೆಗೆ ಹೋಗುವಾಗ ಈಗ 1 ವಾರದಿಂದ ಅಲ್ಲಿ ಅಡ್ಡ ಆಗ್ತಾ ಇದ್ದಾರೆ. ಗೌರ್ಮೆಂಟ್ಗೆ ಅರ್ಜಿ ಆಗಿದೆ ಸ್ಟ್ರೈಟ್ ಅಂತ. ನಮಗೆ ರಸ್ತೆ ಯಾವುದಂತ ನಮ್ಗೆ ಅಷ್ಟು ಗೊತ್ತಿಲ್ಲ. ಫಸ್ಟ್ ನಾವು ರಗತ್ ಭಟ್ರು ML ಆಗಿದ್ರು ಆ ಟೈಮಲ್ಲಿ. ಅವರು ಮುಖಾಂತರ ಇದು ರಸ್ತೆನ ನಾವು KMC ಮಾತನಾಡಿ ಈ ರಸ್ತೆಯನ್ನು ಬಿಟ್ಟು ಕೊಡ್ತೇವೆ, ಇಲ್ಲದ್ರೆ ಬೇರೆ ರಸ್ತೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇಷ್ಟು ನಾಳಿಗೆ ಯಾವುದೂ ಕೆಲಸ ಮಾಡಿಲ್ಲ. ಯಾಕಂದರೆ ನಾವು ಒಂದೇ ಹೇಳೋದು ಏನಂದರೆ, ನಾವು ಕೇಳಿ ಬಡವರು ಒಂದಾಗಿ ನಾವು ರಿಕ್ವೆಸ್ಟ್ ಮಾಡೋದು ಏನಂದರೆ, ಈ ಜಾಗ ಬಿಟ್ಟು ಕೊಟ್ಟರೆ ನಮಗೆ ಇಷ್ಟು ಚಿಕ್ಕ ಮಕ್ಕಳಿರಲಿ ದೊಡ್ಡವರಾಗಲಿ ಏಜ್ ಜನರು ತುಂಬ ಇದ್ದಾರೆ, ಅವರಿಗೆ ಅನುಕೂಲ ಆಗ್ಬೋದು. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ರಸ್ತೆಯನ್ನು ಬಿಟ್ಟು ಕೊಟ್ಟು ಮುಂದಿನ ಈಗ
ನೋಡಿ ಇವ್ರ ಮುಖ ನೋಡಿ ಹೆಂಗಿದೆ ಅಂತ ಪಾಪ. ಇದು ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ ಸ್ಕೂಲ್ಗೆ, ಅವ್ರು ಹೋಗ್ಲಿ ರಸ್ತೆ ಯಾವ್ದು ಗೊತ್ತಿಲ್ಲ. ಯಾಕೆ ಒಂದು ಉದಾಹರಣೆ ಹೇಳ್ತೇನೆ, ಇವರಿಗೆ KMC ಆಗಲಿ ಇವರು MLA ಆಗಲಿ ಅಂದ್ರೆ ಅವರಿಗೆ ಈಗ ಎಂತ ಅಷ್ಟೊಂದು ದೊಡ್ಡ ಬಿಲ್ಡಿಂಗ್ ಆಗಬೇಕಾದ್ರೆ ಕಾಮಗಾರಿಗಳಿಗೆ ಈ ರಸ್ತೆ ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿಯವರಲ್ಲ, ಬಾಂಗ್ಲಾದೇಶ, ಬಂಗಾಳಿ ಅಲ್ಲಿಯವರು. ನಾವು ಇಲ್ಲಿಯವರು ಕನ್ನಡ ಮಾತಾಡಿದ್ರೆ ಅವರಿಗೆ ಕನ್ನಡ ಬರೋದಿಲ್ಲ, ಅವ್ರು ಹಿಂದಿ ಮಾತಾಡಿದ್ರೆ ನಮಗೆ ಹಿಂದಿ ಅರ್ಥ ಆಗೋದಿಲ್ಲ. ಈಗ ನಾವು ಏನು ಮಾಡಬೇಕು? ಆ ರೋಡಿಂದ ಹೋದರೆ ಡೌನು, ಹತ್ಲಿಕ್ಕೆ ಆಗೋದಿಲ್ಲ, ಇಳಿಲಿಕ್ಕೆ ಆಗೋದಿಲ್ಲ. ಮತ್ತು ದಾರಿಗೆ ನಮಗಲ್ಲ, ಈಗ ನಡ್ಕೊಂಡು ಬರೋದಿದ್ದಾರೆ. ನಮ್ಗೆ ವೆಹಿಕಲ್ಸ್ ಉಂಟು, ವೆಹಿಕಲ್ಸ್ ಇಲ್ಲದವರು ನಡ್ಕೊಂಡು ಬರಬೇಕು. ಅವ್ರು ಹೇಗೆ, ಅವ್ರ ಪರಿಸ್ಥಿತಿ ಹೇಗಾಗ್ಬೋದು? ಮತ್ತು 5 ಗಂಟೆಗೆ ಶಾಲೆ ಬಿಡ್ತಾರೆ, ಶಾಲೆ ಬಿಟ್ಟು ಮಕ್ಕಳಲ್ಲಿ ನಡ್ಕೊಂಡೇ ಬರಬೇಕು ಇಲ್ಲಿಂದ. ಅವರು ಅತಿಕ್ರಮಣ ಮಾಡಿ ಈಗ ಇಲ್ಲಿ ಗೇಟ್ ಹಾಕ್ತಾ ಇದ್ದಾರೆ. ಈಗ ಅಲ್ಲಿ ಗೇಟ್ ಇತ್ತು, ಈಗ ಇಲ್ಲಿ ಗೇಟ್ ಆಗಿದೆ, ಈಗ ಮೇನ್ ಗೇಟ್ ಹಾಕ್ತಾ ಇದ್ದಾರೆ. ಇದೀಗ ಈಗ ಸರ್ಕಾರಿ ಭೂಮಿ ಇದು. ಸರ್ಕಾರ ಭೂಮಿಗೂ ಕೂಡ ಇವತ್ತು ಸಾರ್ವಜನಿಕರಿಗೆ ಸುಮಾರು ಒಂದು 450 ಮನೆಗಳು, 460 ಮನೆ ಪ್ಲಸ್ ಬೇರೆ ಆ ಕಡೆ ಬೇರೆ ಮನೆಗಳಿದ್ದಾವೆ. ಫ್ಲಾಟ್ ಅಲ್ಲಿ 460 ಮನೆ. ಇಷ್ಟು ಮನೆಗಳಿದ್ರು ಕೂಡ ಈ ಒಂದು ಸರ್ಕಾರಿ ಮಾರ್ಗವನ್ನು ಇವತ್ತು KMC ಅವರು ಇವತ್ತು ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕರಿಗೆ ನಿರ್ಬಂಧ ಹೇರಿ ಇಂಥ ಒಂದು ಬೃಹತ್ ಗೇಟ್ ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಒಂದು ಮನೆಗೆ 4 ಜನ ಇದ್ರು 460 ಮನೆಗೆ ಎಷ್ಟು ಜನ ಆಯ್ತು? 1700 ಜನ ಆಗ್ತದೆ. ಅಷ್ಟು ಜನರಿಗೆ ಹೇಗೆ ಬರುದು, ಹೇಗೆ ಹೋಗುದು, ಹೇಗೆ? ವ್ಯವಸ್ಥೆಗೆ ಇಲ್ಲ ರೋಡ್ ಬರಬೇಕು. ಇವು DC, MLA ಎಲ್ಲ ಮಿನಿಸ್ಟರ್ ಎಲ್ಲ ಬರ್ಬೇಕಾದ್ರೆ ಈ ರೋಡ್ ಬರ್ತಾರೆ. ಅವ್ರಿಗೆ ಮಾತ್ರ ಈ ರೋಡ್, ನಮಗೆ ಮಾತ್ರ ಆ ರೋಡ್. ಹಾಗಾದ್ರೆ ನಾವು ಬಡವರಿಗೆ ಆ ರೋಡ್, ಗೌರ್ಮೆಂಟ್ ಅವ್ರಿಗೆ ಬರೋದು ಈ ರೋಡ್. ಅಂದ್ರೆ ಸಾಯಂಕಾಲ 7 ಗಂಟೆ ಹೆಂಗಸರಿಗೆಲ್ಲ ತುಂಬಾ ಕಷ್ಟ. ಚಿರತೆ ಉಂಟಾಡ್ತಾರೆ. ಒಂದು ಬೈಕಲ್ಲಿ ಆದ್ರೆ ಹೋದ್ರೆ ಉಂಟಲ್ಲ, ಒಂದು ಸೇಫ್ಟಿ ಆಗಿ ಹೋಗ್ಬೋದು. ನಡ್ಕೊಂಡು ಹೋದ್ರೆ ಚಿರತೆ ಎಲ್ಲ ಬಂದ್ರೆ ಎಂತ ಮಾಡೋದು? ಇಲ್ಲಿ ಗೌರ್ಮೆಂಟ್ ಇದೆ, ತಡಿಬೇಕು. ನಮಗೆ ನಡಿಲಿಕ್ಕೆ ಇಲ್ಲಿ ಅನುಕೂಲ ಇಲ್ಲ, ಅಲ್ಲಿಂದ ನಮಗೆ ಹತ್ತಿರ ಆಗ್ತದೆ. ಆದ್ರಿಂದ ನಮಗೆ ದಯಮಾಡಿ ಆ ರೋಡನ್ನು ಸರಿ ಮಾಡಿಕೊಡ್ಬೇಕು, ವ್ಯವಸ್ಥೆ ಮಾಡಿಕೊಡ್ಬೇಕು. ನಮಗೆ ರೋಡ್ ಸರಿ ಇಲ್ಲ, ಜಯನಗರದಿಂದ ಬರಲಿಕ್ಕೆ ಕಷ್ಟ ಆಗ್ತದೆ. ಈ ರೋಡನ್ನು ಸರಿ ಮಾಡಬೇಕು. ಅಲ್ಲಿ ಗೇಟ್ ಹಾಕ್ತಿದ್ದಾರೆ, ಅದನ್ನು ತಡಿಬೇಕು. ನಮಗೆ ನಡೆದುಕೊಂಡು ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. KMC ಹೆರ್ಗ ಗ್ರಾಮದ ಬಬ್ಬುಸ್ವಾಮಿ ಲೇಔಟ್ ನಡಿಲಿಕ್ಕೆ ಅನುಕೂಲ ಮಾಡಿ ಕೊಡ್ಬೇಕು. ನಮ್ಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ರಿಕ್ಷಾ ಇಲ್ಲ, ರಾತ್ರಿ ರಿಕ್ಷಾ ಬರೋದಿಲ್ಲ. ಈಗ ಆಗ್ತಾ ಉಂಟು, 150 ರೂಪಾಯಿ ರಿಕ್ಷಾಕ್ಕೆ ತಗೊಂಡಿದೆ, ನೈಟ್ ಬರೋದಿಲ್ಲ. ಈ ಕಡೆ ರಸ್ತೆ ನಮ್ಗೆ ಅನುಕೂಲ ಮಾಡಿ ಕೊಡ್ಬೇಕು. 450 ಮನೆ ಇದೆ ಅಂತ 12 ಫ್ಲಾಟ್ಗಳಲ್ಲಿ, ಒಂದು ಫ್ಲಾಟ್ ಅಲ್ಲಿ 24 ಮನೆ ಇದೆ. 450 ಮನೆಗೆ ನಾವು ಅಲರ್ಟ್ ಆಗಿದ್ದೇವೆ ಆಲ್ರೆಡಿ. ನಮ್ಗೆ ಇದೇ ರೋಡ್ ಆಗಬೇಕು. ಮಣಿಪಾಲದವರು ಈಗ ಗೇಟ್ ಹಾಕಿ ನಮ್ಗೆ ಲಾಕ್ ಮಾಡ್ತಿದ್ದಾರೆ. ನಮ್ಗೆ ವ್ಯವಸ್ಥೆ ಇಲ್ಲ ಬರ್ಲಿಕ್ಕೆ. ಇದೀಗ ಕಂಬ ಹಾಕಿದ್ದಾರೆ. ಇದು ಕಂಬ ಹಾಕಿ ಬಂದ್ ಮಾಡ್ತಾ ಇರುವಂತದ್ದು. 2 ಕಡೆ ಗೇಟ್ ಹಾಕ್ತಾರೆ, 2 ಕಡೆ ಗೇಟ್ ಹಾಕ್ತಾರೆ. ಯಾವುದು ಕಂಬ ಇದು? ಸ್ನೇಹಿತರೆ, ಜೈ ಭೀಮ್. ನಾನು ನಿಮ್ಮ ಶೇಖರ್ ಹವಂಜಿ. ನೋಡಿದ್ರಲ್ಲ, ಈ ಒಂದು ಮಣಿಪಾಲದ ಕಸ್ತೂರ್ಬಾ ಸಂಸ್ಥೆಯ ಒಂದು ಲಕ್ಷಾಂತರ ಕೋಟಿ ರೂಪಾಯಿಯ ಲೂಟಿಯ ಒಂದಿಗೆ ಮತ್ತೆ ಅಲ್ಲಿ ಸಾರ್ವಜನಿಕರು ನೋಡಿ ಎಷ್ಟೊಂದು ಸಮಸ್ಯೆ ಮಾಡುತ್ತಿರುವಂಥದ್ದು. ಇದೊಂದು ಗಂಭೀರವಾದ ವಿಚಾರ. ಯಾಕಂತ ಹೇಳಿದ್ರೆ, ಈ ಫ್ಲಾಟಿಗೆ ಹೋಗ್ಲಿಕ್ಕೆ ಹಿಂದೆ ಸರ್ಕಾರ 2 ವರ್ಷದ ಹಿಂದೆ ಸುಮಾರು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ 450ಕ್ಕೂ ಹೆಚ್ಚಿನ ಮನೆಗಳನ್ನು ನಿರ್ಮಾಣ ಮಾಡಿ ಬಡವರಿಗೆ ಹಂಚಿಕೆ 350 ಮನೆಗಳನ್ನು ಹಂಚಿಕೆ ಮಾಡಿದೆ. ಈಗ ಅವರು ಏನೋ ಬಡವರು ಪಾಪ ನಮಗೆ ಸ್ವಂತ ಸೋಲು ಸಿಕ್ಕಿದ್ದಂಥ ಖುಷಿಯಲ್ಲಿ ಬಂದವರು ಮನೆಗೆ ವಾಸಕ್ಕೆ ಬರುವಾಗ ಈಗ ಅದಕ್ಕೆ ಇದ್ದಂಥ ಸರ್ಕಾರಿ PWD ಮುಖ್ಯ ರಸ್ತೆಯನ್ನು ಇವತ್ತು ಬಂದ್ ಮಾಡಿ ಅವರಿಗೆ ಗೇಟ್ ಹಾಕಿ ಹೋಗದಿದ್ದಾಗಿ ನಿರ್ಬಂಧ ಹೇರಿ ಯಾರು ಮಾಡಿದ್ದಾರೆ? KMC ಸಂಸ್ಥೆಯವರು ಒತ್ತುವರಿ ಮಾಡಿ ಅದು ಗೇಟನ್ನು ಹಾಕಿ ಇವರಿಗೆಲ್ಲ ದಬಾಯಿಸ್ತಾರೆ. ಹಿಂದಿಯ ಭಾಷೆ ಬಾರದ ಸೆಕ್ಯೂರಿಟಿಗಳನ್ನು ಇಟ್ಟು ರಾತ್ರಿ ವೇಳೆಯಲ್ಲಿ ಹೋಗುವಾಗಲೂ ತುಂಬ ಇವರಿಗೆ ಪಾಪ ಹಿಂದಿ ಬರಲ್ಲ, ಅವರಿಗೆ ಇದು ನಮ್ಮ ತುಳು ಕನ್ನಡ ಬರಲ್ಲ. ಇವರ ಒಂದು ದೌರ್ಜನ್ಯವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಎಲ್ಲೆಲ್ಲಿ ಸರ್ಕಾರಿ PWD ರಸ್ತೆಗಳಿದೆ ಆ ಎಲ್ಲ ರಸ್ತೆಗಳನ್ನು ಈ KMC ಸಂಸ್ಥೆಯವರು ತಮ್ಮ ವಶಕ್ಕೆ ಪಡ್ಕೊಂಡು ಆ ಸರ್ಕಾರಿ ರಸ್ತೆಗೆ ಅಕ್ರಮವಾಗಿ ಗೇಟ್ಗಳನ್ನು ನಿರ್ಮಿಸಿ ಬೃಹತ್ ಗಾತ್ರದ ಹಂಸಗಳನ್ನೆಲ್ಲ ನಿರ್ಮಿಸಿ ಸಾರ್ವಜನಿಕರಿಗೆ ನಿರ್ಬಂಧ ಹೇರ್ತಾ ಇರುವಂಥದ್ದು. ಇದು ನಿರಂತರವಾಗಿ ಕಳೆದ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು. ಇದರ ಬಗ್ಗೆ ಯಾವುದೇ ಸರ್ಕಾರವಾಗಲಿ, ಜಿಲ್ಲಾಡಳಿತ ಆಗಲಿ ಅಥವಾ ಸಂಬಂಧಪಟ್ಟ ಇಲಾಖೆಗಳು ಕೂಡ ಇದಕ್ಕೆ ಯಾರು ಕೂಡ ಇದರ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಜನಸಾಮಾನ್ಯರು ಸಾಯ್ತಾ ಇದ್ದಾರೆ. ಉಡುಪಿ ತಾಲೂಕಿನಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಮನೆ ಇಲ್ಲದೆ, ಸೂರಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಜೋಪಡಿಗಳಲ್ಲಿ, ಬಾಡಿಗೆ ಮನೆಗಳಲ್ಲಿ ವಾಸಿಸ್ತಾ ಇದ್ದಾರೆ. ಅಂಥವ್ರಿಗೆ 1 ಸೆನ್ಸ್ ಜಾಗ ಒತ್ತುವರಿ ಮಾಡಿಕೊಂಡು ಒಂದು ಜೋಪಡಿ ಕಟ್ಕೊಂಡ್ರೆ ರಾತ್ರಿ ಬೆಳಗ್ಗೆ ಆಗುವವರೆಗೆ ಸಂಬಂಧಪಟ್ಟ ಇಲಾಖೆಗಳು, ಪೊಲೀಸರು ಎಲ್ಲರೂ ಬಂದು ಅದನ್ನು ಕಿತ್ತು ಹಾಕ್ತಾರೆ. ಆದರೆ ಇಷ್ಟು ಜನ ಬಡವರಿಗೆ ಯಾವುದೇ ಒಂದು ಸೂರು ಕಲ್ಪಿಸಲಿಕ್ಕೆ ಇವರ ಹತ್ರ ಯೋಗ್ಯತೆ ಇಲ್ಲ. ಆದರೆ ಮಣಿಪಾಲ ಸಂಸ್ಥೆಯವರು 100 ಎಕರೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿದ್ರು ಅವರ ಪರವಾಗಿ ನಿಂತಿದ್ದಾರೆ ಇವತ್ತು ನಮ್ಮನ್ನಾಳುವ ಜನಪ್ರತಿನಿಧಿಗಳು, ಜಿಲ್ಲಾಡಳಿತಗಳು. ಈ
ಪ್ರತಿಯೊಂದು ಮಣಿಪಾಲ KMC ಸಂಸ್ಥೆಯವರು ಏನು ಇವತ್ತು ಸರ್ಕಾರದ ಲಕ್ಷಾಂತರ ಕೋಟಿ ರೂಪಾಯಿಯ ಭೂಮಿಯನ್ನು ಕೊಳ್ಳೆ ಹೊಡೆದಿದ್ದಾರೆ, ಅದಕ್ಕೆಲ್ಲ ಸಂಪೂರ್ಣ ದಾಖಲೆ ಸಮೇತ ನಾವು ಇವತ್ತು ಮಾನ್ಯ ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು ಮನವಿ ಕೊಟ್ಟಿದ್ದೇವೆ. ಇದನ್ನು ಉನ್ನತ ಮಟ್ಟದ ಒಂದು ತಂಡ ರಚಿಸಿ ತನಿಖೆ ನಡೆಸಬೇಕು. ತನಿಖೆ ನಡೆಸಿ ಆ ತಪ್ಪಿತಸ್ಥ KMC